ಗ್ಯಾರಂಟಿ. ನೀವ್ ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಆದರ್ಶಿನಿ. ಜೈ ಹೋ. ಈ ಹಾಡು ಯಾರಿಗೆ ತಾನೇ ಗೊತ್ತಿರಲ್ಲ. ಸ್ಲಮ್ ಡಾಗ್ ಮಿಲೇನಿಯರ್ ಚಿತ್ರದ ಈ ಹಾಡಿಗಾಗಿ ದ ಮೊಜಾರ್ಟ್ ಆಫ್ ಮದ್ರಾಸ್ ಖ್ಯಾತಿಯ ದ ಒನ್ ಅಂಡ್ ಓನ್ಲಿ AR ರೆಹಮಾನ್ ಅವರು ಆಸ್ಕರ್ ಪ್ರಶಸ್ತಿನ ತನ್ನದಾಗಿಸ್ಕೊಂಡಿದ್ರು. ಇತ್ತೀಚೆಗಷ್ಟೇ ಲಂಡನ್ ಇಂದ ಚೆನ್ನೈಗೆ ಬಂದಂತ AR ರೆಹಮಾನ್ ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿದೆಯಂತೆ. ಅಯ್ಯೋ ಏನಾಯ್ತು ಅಂತ ಹೇಳೋದಾದ್ರೆ, ಸಣ್ಣದಾಗಿ ಎದೆ ನೋವು ಕಾಣಿಸ್ಕೊಂಡಂತ ಹಿನ್ನೆಲೆ AR ರೆಹಮಾನ್ ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೆದ್ರಂತೆ. ಸೊ ಆ ಕುರಿತಾದಂತಹ ಕಂಪ್ಲೀಟ್ ಮಾಹಿತಿ ನಿಮಗಾಗಿ ಕಾಯ್ತದೆ, ನೋಡ್ಕೊಬನ್ನಿ. 58 ವರ್ಷದ ರೆಹಮಾನ್ಗೆ ಕೂಡಲೇ ಆಸ್ಪತ್ರೆಯಲ್ಲಿ ಒಂದಷ್ಟು ಟೆಸ್ಟ್ಗಳನ್ನ ಮಾಡಲಾಗಿದೆ. ಆಗ ಅವರಿಗೆ ಏಂಜಿಯೋಪ್ಲಾಸ್ಟಿ ಚಿಕಿತ್ಸೆ ಅವಶ್ಯ ಇರುವುದು ದೃಢವಾಗಿದೆ. ವೈದ್ಯರು ಸ್ಟೆಂಟ್ ಅಳವಡಿಸಿ ಚಿಕಿತ್ಸೆ ನೀಡ್ತಿದ್ದು, ಚಿಕಿತ್ಸೆಗೆ ಅವರು ಸ್ಪಂದಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ ಇಂದು ಬೆಳಗ್ಗೆಯೇ ಲಂಡನ್ನಿಂದ ಚೆನ್ನೈಗೆ ಆಗಮಿಸಿದ ರೆಹಮಾನ್, ರಂಜಾನ್ ಉಪವಾಸದಲ್ಲಿದ್ದ ರೆಹಮಾನ್ ಈ ಇಳಿ ವಯಸ್ಸಿನಲ್ಲಿ ಅವರ ದೇಹ ಅದಕ್ಕೆ ತಡೆದಿಲ್ಲ. ಬಾಡಿ ಡಿಹೈಡ್ರೇಟ್ ಆಗಿ ತ್ರಾಣರಾಗಿ ಕುಸಿದು ಬಿದ್ರು ಅಂತ ಹೇಳಲಾಗ್ತಿದೆ. ಒಂದ್ ಕಡೆ ಕೆಲಸದ ಒತ್ತಡ, ಮತ್ತೊಂದು ಕಡೆ ರಂಜಾನ್ ಉಪವಾಸ. ಇವೆರಡೂ ಕಾರಣಗಳಿಂದ ಅವರ ಎದೆಯಲ್ಲಿ ನೋವು ಕಾಣಿಸ್ಕೊಂಡಿದೆ ಅನ್ನೋದು ವೈದ್ಯರ ಅಭಿಪ್ರಾಯ. ಫೆಬ್ರವರಿಯಲ್ಲಿ ಚೆನ್ನೈನ ಲೈವ್ ಕಾನ್ಸರ್ಟ್ ಒಂದರಲ್ಲಿ ರೆಹಮಾನ್ ಕಾಣಿಸ್ಕೊಂಡಿದ್ರು. ಅದಾದ ಬಳಿಕ ಇತ್ತೀಚೆಗೆ ನಡೆದ ವಿಕ್ಕಿ ಕೌಶಲ್ ರಶ್ಮಿಕಾ ಕಾಂಬೋನ ಛಾವಾ ಚಿತ್ರದ ಆಡಿಯೋ ಲಾಂಚ್ ಫಂಕ್ಷನ್ನಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಎಲ್ಲದಕ್ಕಿಂತ ಮಿಗಿಲಾಗಿ ಇತ್ತೀಚೆಗೆ ಪತ್ನಿ ಸೈರಾ ಬಾನುಗೆ ರೆಹಮಾನ್ ಡಿವೋರ್ಸ್ ನೀಡಿದ್ರು. ಅದರ ಒತ್ತಡದಲ್ಲೂ ಇದ್ರು ಅನ್ನೋದು ಓಪನ್ ಸೀಕ್ರೆಟ್. ರೆಹಮಾನ್ ಮಾಜಿ ಪತ್ನಿ ಸೈರಾ ಬಾನು ಅವರ ವಕೀಲೆ ವಂದನಾ ಶಾ ಹೇಳಿಕೆಯಂತೆ ಸೈರಾ ಬಾನು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ರು. ಅವರಿಗೊಂದು ಸರ್ಜರಿ ಮಾಡಬೇಕಿದೆ ಅಂತ ವೈದ್ಯರು ಹೇಳಿದ್ದನ್ನ ಸ್ಟೇಟ್ಮೆಂಟ್ ಆಗಿ ನೀಡಿದ್ರು ವಂದನಾ ಶಾ. ಸೊ ರೆಹಮಾನ್ ಜೊತೆ ಅವರ ಮಾಜಿ ಪತ್ನಿಗೂ ಅನಾರೋಗ್ಯ. ರೋಸಾ, ಜಂಟಲ್ಮ್ಯಾನ್, ಬಾಂಬೆ, ರಂಗೀಲಾ, ಜೀನ್ಸ್, ದಿಲ್ ಸೆ, ಲಗಾನ್, ರೋಬೋ ಹೀಗೆ ಸಾಲು ಸಾಲು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳಲ್ಲಿ ಎವರ್ ಗ್ರೀನ್ ಸಾಂಗ್ಸ್ ನೀಡಿದ್ದಾರೆ AR ರೆಹಮಾನ್. ಇಂದಿಗೂ ರೆಹಮಾನ್ ದ ಮೋಸ್ಟ್ ಡಿಮ್ಯಾಂಡಿಂಗ್ ಮ್ಯೂಸಿಕ್ ಕಾಂಪೋಸರ್. ಅವರ ಲೈವ್ ಕಾನ್ಸರ್ಟ್ಗಳಿಗೆ ವಿಶ್ವಾದ್ಯಂತ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ. 29 ವರ್ಷಗಳ ಕಾಲ ಸಹಜೀವನ ನಡೆಸಿದ್ದ ರೆಹಮಾನ್ 1995ರಲ್ಲಿ ಸೈರಾ ಬಾನು ಕೈ ಹಿಡಿದಿದ್ರು. ಅವರಿಗೆ 3 ಮಂದಿ ಮಕ್ಕಳು ಕೂಡ ಇದ್ದಾರೆ. ಅದೇನೇ ಇರಲಿ, ಸೈರಾ ಬಾನು ಬೇಗ ಗುಣಮುಖರಾಗ್ಲಿ. ಇತ್ತ ಭಾರತೀಯ ಚಿತ್ರರಂಗ ಹಾಗೂ ಸಂಗೀತ ಕ್ಷೇತ್ರಕ್ಕೆ ಹೊಸ ಆಯಾಮ ತಂದುಕೊಟ್ಟಂತಹ ರೆಹಮಾನ್ ಅವರು ಕೂಡ ಬೇಗ ಆರೋಗ್ಯವಂತರಾಗ್ಲಿ ಅನ್ನೋದು ಅವರ ಅಸಂಖ್ಯಾತ ಅಭಿಮಾನಿಗಳ ಪ್ರಾರ್ಥನೆಯಾಗಿದೆ. ನೋಡಿದ್ರಲ್ಲ, ಮತ್ತಷ್ಟು ಮಗದಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೀವ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.